ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣ್ತಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಕೇಳ್ತಾ, ಇವತ್ತು ಬಂದು ನಾವು ಹಾಸನಿಗೆ ಅಂತ ಹೊರಟಿದ್ವಿ. ಹಾಸನಿಗೆ ಯಾಕೆ ಅಂತ ಅಂದರೆ, ಇವತ್ತು ಅಮ್ಮ ಬಂದು ಧನುರ್ಮಾಸ ಪೂಜೆಗೆ ಹೋಗ್ತಾಯಿದ್ರು. ಪೂಜೆಗೆ ಹೋಗಿದ್ದ ಕಾರಣ ಪೂಜೆ ಮಾಡಿಸೋಣ ಅಂತ, ಹೊಸ ವರ್ಷ ಕೂಡ ಪೂಜೆನ ಮಾಡಿಸ್ತಾರೆ. ಹಾಗಾಗಿ ಈ ವರ್ಷನ ಮಾಡಿಸೋಣ ಅಂತ ಹೇಳಿ ಅಮ್ಮ ಕರೆದಿದ್ರು. ನಾವು ತುಂಬ ಲೇಟಾಗಿತ್ತು, ಅಪ್ಪು ಸ್ಕೂಲ್ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಹಾಗಾಗಿ ಅಮ್ಮ ಕೂಡ ಅರಸೀಕೆರೆಗೆ ಬಾ ಅಂತ ಹೇಳಿದರು. ಅಲ್ಲಿಂದ ನಾವು ಅಮ್ಮ ಬಂದರು ಅರಸೀಕೆರೆಗೆ. ಅಲ್ಲಿಂದ ಹೋಟೆಲಿಗೆ ಹೋಗಿ ಅಲ್ಲಿ ನಾವು ಮಸಾಲೆ ತೊಗೊಂಡ್ವಿ. ಅಪ್ಪು ಇಡ್ಲಿ ವಡೆ ಬೇಕು ಅಂತ ಹೇಳ್ದ, ಅವನಿಗೂ ಇಡ್ಲಿ ವಡೆನೂ ಕೊಡಿಸ್ದೆ. ಅವನು ತಿಂದ. ನಾವು ವರ್ಷ ಕೂಡ ಮಾಡಿಸ್ತೀವಿ. ಅಮ್ಮ ಹಿಂದಿನ ದಿನ ನೈಟೇ ತೊಗೊಂಡೋಗಿ ದೇವ್ರಿಗೆ ಬೇಕಾಗಿದ್ದ ಪೂಜೆ ಸಾಮಾನೆಲ್ಲ ನೈಟೇ ಕೊಟ್ಟು ಬಂದಿದ್ರು. ಹೋಗಿ ಬೆಳಗ್ಗೆ ಅಲಂಕಾರ ಮಾಡೋ ಥರ ಅಮ್ಮ ಬಿಸಿಬೇಳೆ ಬಾತ್ ಮಾಡಿಸೋಣ ಅಂತ ಹೇಳಿ ಬಿಸಿಬೇಳೆ ಬಾತ್ ಮಾಡಿಸಿದ್ರು. ಅಪ್ಪುಗೆ ಗೋಬಿ ತೊಗೊಂಡ್ಬಂದಿದ್ವಿ, ಗೋಬಿ ತಿಂತಾ ಇದ್ದ. ಫೈನಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಮ್ಮ ದೇವಸ್ಥಾನ ಕೊಡೋಕ್ಕೆ ಅಂತ. ಇದು ಎಂಟ್ರೆನ್ಸಲ್ಲಿ ಇರೋವಂಥದ್ದು ಗಣಪತಿ. ಇಲ್ಲಿಂದ ದರ್ಶನ ಮಾಡಿಕೊಂಡು ಇಲ್ಲಿ ಎಂಟ್ರೆನ್ಸಲ್ಲಿ ಅಮ್ಮನವರ ಪಾದ ಇದೆ. ಇಲ್ಲಿ ಪಾದಕ್ಕೂ ನಮಸ್ಕಾರ ಮಾಡಿಕೊಂಡು, ಇದು ದೇವಸ್ಥಾನ ಎಂಟ್ರೆನ್ಸು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಭಜನೆ ಎಲ್ಲ ಮಾಡ್ತಾಯಿರ್ತಾರೆ ನೋಡಿ. ಅಮ್ಮ ಕೊಡಿಸಿದ್ದು ಅಮ್ಮ ದೇವರಿಗೆ ಅಂತ ಕೊಟ್ಟು ಸೀರೆನೇ ಉಡಿಸಿದ್ರು. ಇದು ಒಂದು ಉತ್ಸವ ಮೂರ್ತಿ ಆಗಿರುತ್ತೆ, ಮೆರವಣಿಗೆಗೆ ತೊಗೊಂಡು ಹೋಗ್ತಾರೆ. ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಧನುರ್ಮಾಸದಲ್ಲಿ ಡೈಲಿ ಭಜನೆ ಕೂಡ ಮಾಡ್ತಾರೆ. ಭಜನೆ ಎಲ್ಲ ಮಾಡಿಕೊಂಡು 8 ಗಂಟೆಗೆ ಪ್ರಸಾದನ ಕೊಡ್ತಾರೆ. ಅಮ್ಮ ಬಿಸಿಬೇಳೆ ಬಾತ್ ಮಾಡಿಸಿದ್ರು, ನಮಗೂ ಕೂಡ ಬಿಸಿಬೇಳೆ ಬಾತ್ ಕೊಟ್ಟರು. ಆಮೇಲೆ ಅಪ್ಪು ಕೂಡ ಭಜನೆ ಮಾಡೋಕ್ಕೆ ಅಮ್ಮ ಎಲ್ಲ ಅಲ್ಲೇ ಕೂತಿದ್ರು. ಇಲ್ಲಿ ನಿಮಗೆ ಯಾವ ಥರ ದೀಪ ಆರತಿ ಮಾಡ್ಬೋದು, ನಿಂಬೆಹಣ್ಣಿಂದು ದೀಪ ಆರತಿ ಕೂಡ ಮಾಡ್ತಾರೆ ಇಲ್ಲೆಲ್ಲ. ಫೈನಲಿ ಭಜನೆಗೆ ಅಂತ ಹೋಗಿದ್ವಿ. ಇದು ಹಿಂಭಾಗ ಇರೋದು, ದೇವಸ್ಥಾನದ ಹಿಂಭಾಗ ಅಪ್ಪು ಕೂಡ ಭಜನೆ ಮಾಡ್ತಾ ಇದ್ದ. ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದಾನೆ ಅಂತ. ಅವನು ಫಸ್ಟ್ ಟೈಮು ದೇವಸ್ಥಾನಕ್ಕೆ ಹೋಗಿದ್ದು, ದೇವಸ್ಥಾನಕ್ಕೆ. ಮತ್ತು ತುಂಬ ಸೈಲೆಂಟಾಗಿ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಮಗೆ ಪ್ರಸಾದನ ಕೊಟ್ಟರು, ಹಣ್ಣು ಕಾಯಿ ಪ್ರಸಾದನೆಲ್ಲ ಕೊಟ್ಟರು. ತೊಗೊಂಡು ಹೊರಟ್ವಿ. ತಿಂಡಿ ಕೂಡ ಮಾಡಿಕೊಂಡು ಟೈಮ್ ಆಗುತ್ತೆ ಅಂತ ಹೇಳಿ ನಾನು ನಾಳೆ ಸ್ಕೂಲಿಗೆ ಹೋಗಬೇಕಿತ್ತು ಅಪ್ಪು ಅಂತೇಳಿ ಅಲ್ಲಿಂದ ಹೊರಟೆ ಹಾಸನಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇದೇ ಥರ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ